ಆ ಯತ್ನಾದ ನಂತರ ಮಾತಾಡಿ. ಸನ್ಮಾನ್ಯ ಅಧ್ಯಕ್ಷರೇ, ಇವತ್ತು KPSCಯಲ್ಲಿ ಏನು ಅವಾಂತರಗಳೇನಾಗ್ತಾ ಇವೆ, ಇದು ಯಾವುದೋ ಒಂದು ಸರ್ಕಾರದ ಅವಧಿಯಲ್ಲಿ ಆದಂಥದ್ದಲ್ಲ. ಎಲ್ಲ ಸರ್ಕಾರಗಳಲ್ಲಿ ಈಗಾಗಲೇ ನಮ್ಮ ಸುರೇಶ್ ಗೌಡ್ರು ಹೇಳದಂತೆ ಯಾರು ಬರ್ತಾರೆ ಇಲ್ಲಿ ಚೇರ್ಮನ್ ಆಗಬೇಕಾದ್ರೆ ಇಷ್ಟು ಕೋಟಿ, ಅದ್ರ ಮೆಂಬರ್ ಆಗಬೇಕಾದ್ರೆ ಇಷ್ಟು ಕೋಟಿ. ಸಮಸ್ಯೆ ಚರ್ಚೆ ಮಾಡಿ. ಯಾವ್ದ್ರಿ? ಅವ್ರಿಗೆ ನಮ್ಮ ಮ್ಯಾಗ ವಿಶೇಷ ಪ್ರೀತಿ ಇದೆ. ಯಾಕಂದ್ರೆ ಅಧ್ಯಕ್ಷರೇ, ಈಗ ಈ ಮೊನ್ನೆ ಆದ ಪರೀಕ್ಷೆಯಲ್ಲಿ ಏನು ಸಮಸ್ಯೆ ಆಗಿದೆ ಇದನ್ನು ಹೇಗೆ ಸರಿಪಡಿಸಬಹುದು ಅಂತ ಹೇಳಿ ಬರಲಿ ಸಲಹೆ. ನಾವು ಒಟ್ಟಾರೆ KPSCಯ ಪರಿಸ್ಥಿತಿಯನ್ನು ಮಾತಾಡ್ಬೇಕಲ್ರಿ ಅಧ್ಯಕ್ಷರೇ. ಓಕೆ. ಸಮಯ ನೀವು ರಾತ್ರಿ 11 ತನಕ ನಡೆಸ್ತೀರಿ, 1 ತನಕ ನಡೆಸ್ತೀರಿ. ನಿಮಗೆ ಟೈಮು ಯಾವಾಗ ಏನು ಮಾಡ್ತೀರೋ ನಮಗಂತೂ ಹತ್ತೋದಿಲ್ಲ. ಮುಂಜಾನೆ 8 ಗಂಟೆಗೆ ಮುಗಿಸುವ, ರಾತ್ರಿ 1 ಗಂಟೆ ತನಕ ಬರೀತೀರಿ. ಈಗ ಅವು ಐಷಾರಾಮ ಕುರ್ಚಿ ಬಂದು ಆ ಕುರ್ಚಿ ಬಗ್ಗೆನೂ ಚರ್ಚೆ ನಡೆದಿದೆ. ಅದಕ್ಕೆ ಅಧ್ಯಕ್ಷರೇ, ಒಟ್ಟು KPSCಯ ವಾತಾವರಣ ಸರಿ ಇಲ್ಲ. ಅಲ್ಲಿ ನಾಮಿನೇಟ್ ಆಗೋರು ಜಾತಿ ಆಧಾರದ ಮೇಲೆ, ದುಡ್ಡಿನ ಮೇಲೆ. ಯಾವ ಜಾತಿಯವ ಮೆಂಬರ್ ಆಗ್ತಾನೆ ಅವ ತನ್ನ ಜಾತಿಯವ್ರನ್ನ ಅಲ್ಲಿ ಸಿಲೆಕ್ಷನ್ ಮಾಡೋದು ಒಂದು ಧರ್ಮ ಅಷ್ಟೇ. ಅಲ್ಲಿ ಮೆರಿಟ್ ಆಗಲಿ, ಪಾಪ ಹಳ್ಳಿಗಾಡಿನ ಜನ ಬಂದಂಥವ್ರಿಗೆ ಅವಕಾಶ ಸಿಗೋದಾಗಲಿ ಸಾಧ್ಯ ಇಲ್ಲ. ಯಾಕಂದರೆ ಇವರು ಕನ್ನಡ ಮತ್ತು ಇಂಗ್ಲೀಷ್ ಇವು ಎರಡೂ ಏನಿದೆಯಲ್ಲ, ಮೊದಲು ಈಗಾಗಲೇ ಹೇಳಿದ್ರೆ ನಮ್ಮ ವಿರೋಧ ಪಕ್ಷ ನಾಯಕರು ಮೂಲ ಕನ್ನಡದಲ್ಲಿ ಪ್ರಶ್ನೆಯನ್ನು ತಯಾರು ಮಾಡಬೇಕು, ಅದನ್ನು ತರ್ಜುಮೆಯನ್ನು ಇಂಗ್ಲೀಷಿನಲ್ಲಿ ಮಾಡಬೇಕು. ಇಲ್ಲಿ ಏನಾಗ್ತಾ ಇದೆ, ಅಲ್ಲಿರುವಂಥ ಮೆಂಬರ್ ಸೆಕ್ರೆಟ್ರಿ ಭಾಳ ಪ್ರಾಮಾಣಿಕ ಬಂದ್ರೂ ತೊಂದರೆ ಇಲ್ಲ.